ಕಳೆದ ಭಾಗದಲ್ಲಿ ನಾವು ನೋಡಿದ್ವಿ ಒಬ್ಬ ಕರ್ತನಾದ ಯೇಸು ಕ್ರಿಸ್ತನ ಭಕ್ತರು ಇಲ್ಲಾಂದ್ರೆ ಹಿಂಬಾಲಿಸುವಂತ ವ್ಯಕ್ತಿಗಳು ಪವಿತ್ರಾತ್ಮನು ಕೊಡುವಂತ ದೇವರ ವಾಕ್ಯ ಅದು ಹೃದಯದಲ್ಲಿ ಮನಸ್ಸಲ್ಲಿ ಕಾರ್ಯಗಳಲ್ಲಿ ಕೆಲಸ ಮಾಡುವಾಗ ಅವರಿಂದ ಹೊರಡುವಂತ ಆ ಪ್ರಭಾವದಲ್ಲಿ ಜೀವಿಸುವಂತ ವ್ಯಕ್ತಿಯಲ್ಲಿ ಕಾಣಿಸಿಕೊಳ್ಳುವಂತ ಕೆಲವೊಂದು ಕ್ಯಾರೆಕ್ಟರ್ಸ್ ನಾವು ನೋಡಿದ್ವಿ. ಅದರಲ್ಲಿ ಕೊನೆಯದಾಗಿ ಲಾಸ್ಟ್ ನೋಡಿರೋದು ಗುಡ್ನೆಸ್, ಒಳ್ಳೆತನ. ಒಬ್ಬ ವಿಶ್ವಾಸಿಯ ಜೀವನದಲ್ಲಿ ಒಳ್ಳೆತನ ಯಾವ ರೀತಿಯಲ್ಲಿ ಇರಬೇಕು. ಒಳ್ಳೆತನ ಅಂತ ಹೇಳುವಾಗ ಬೇರೆಯವರಿಗೆ ಒಳ್ಳೇದನ್ನೇ ಮಾತ್ರ ಮಾಡಬೇಕು ಅಂದ ಮನಸ್ಸಲ್ಲಿ ಹುಟ್ಟುವಂತ ಒಂದು ಆಸೆ, ಒಂದು ಚಿಂತೆ. ನಾನು ಯಾರಿಗೆ ಏನ್ ಮಾಡಿದ್ರು ಅದು ಅವರಿಗೆ ಒಳ್ಳೇದಾಗಬೇಕು, ಯಾವ ರೀತಿಯಲ್ಲಿ ಕೆಟ್ಟದನ್ನು ಆಗಬಾರದು ಅಂತ ಉದ್ದೇಶದಲ್ಲಿ ಮಾಡುವ ವ್ಯಕ್ತಿ ಆಗಿರ್ಬೇಕು ನಿಜವಾಗಲು ಒಬ್ಬ ಕ್ರೈಸ್ತನು. ಇಲ್ಲಾಂದ್ರೆ ಆ ಒಂದು ಯೇಸು ಕ್ರಿಸ್ತನ ಹಿಂಬಾಲಿಸುವ ಒಂದು ವ್ಯಕ್ತಿ ಅಂದಿರುವಾಗ ಆ ವ್ಯಕ್ತಿಯಲ್ಲಿ ಕಾಣಿಸ್ಕೊಳ್ಬೇಕಾಗಿರೋದು. ಕಳೆದ ಭಾಗದಲ್ಲಿ ನಾವು ನೋಡಿದ್ವಿ ಕೆಟ್ಟತನಕ್ಕೆ ಸೋತು ಹೋಗಬಾರದು ಅಂತ. ಮತ್ತೆ ಏನ್ ಮಾಡ್ಬೇಕು ಹೇಳಿ? ಆ ಕೆಟ್ಟತನಕ್ಕೆ ಒಳ್ಳೆಯದನ್ನು ಮಾಡಿ ಒಳ್ಳೆತನವನ್ನು ತೋರಿಸಿ ನಾವು ಗೆಲ್ಲಬೇಕಾಗಿರೋದಂತ ವಿಷಯ. ಯಾಕೆಂದ್ರೆ ಈ ದಿನಗಳು ಕೆಟ್ಟ ದಿನಗಳಾಗಿದೆ ಎಂದು ನಾವು ನೋಡಿದ್ವಿ. ಯಾಕೆಂದ್ರೆ ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಈ ದಿನಗಳು ಕೆಟ್ಟವುಗಳಾಗಿದೆ. ನಮಗೆಲ್ಲರಿಗೂ ಗೊತ್ತು, ಪ್ರಾಪಂಚಿಕವಾಗಿ ನಾವು ಯಾವ ಕಡೆ ತಿರುಗಿ ನೋಡಿದ್ರು ಒಬ್ಬ ವಿಶ್ವಾಸಿ ಆಗಲಿ ಇಲ್ಲಾಂದ್ರೆ ಒಂದು ಒಳ್ಳೆ ವ್ಯಕ್ತಿಯಾಗಿನೇ ನಾವು ತಿರುಗಿ ನೋಡುವಾಗ ನಮ್ಮ ಸುತ್ತಮುತ್ತಲು ನಡೀತಾ ಇರೋದು ವಿಷಯಗಳು ಯಾವುದು ಅಷ್ಟು ಚೆನ್ನಾಗಿರೋದು, ಕೇಳಿಸ್ಕೊಳ್ಳಿಕ್ಕೆ ಅಷ್ಟು ಚೆನ್ನಾಗಿರೋದಂತ ಸಂಗತಿಗಳಲ್ಲ. ಸೊ ಯಾಕೆ ಅಂತ ಹೇಳಿದ್ರೆ ಈ ಕೆಟ್ಟ ದಿನದ ಪ್ರಭಾವ ನಮ್ಮಲ್ಲಿ ಬಂದು ಕೊನೆಗೆ ನಾವು ಮಾತಾಡಿ ನಿಲ್ಲಿಸಿರೋದೇನಂತ ಹೇಳಿದ್ರೆ ಈ ಕೆಟ್ಟ ದಿನಗಳಂತ ಬರುವಾಗ ಅದು ಏನಂತ ಹೇಳಿ, ಒಳ್ಳೆ ಕಾರ್ಯಗಳೇ ವಿರುದ್ಧವಾಗಿ ನಡೆಯುವಂತ ಕೆಲ ಕಾರ್ಯಗಳು. ಇನ್ನು ಬಿಡಿಸಿ ಹೇಳಿದ್ರೆ ದೇವರ ಕಾರ್ಯಕ್ಕೆ, ದೇವರ ಮಕ್ಕಳಿಗೆ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿರುವಂತ ಕಾರ್ಯಗಳು ನಡೆಯುವಂತ ದಿನಗಳಲ್ಲಿ ನಾವೀಗ ಬದುಕ್ತಾ ಇದ್ದೇನೆ. ಆ ದೇವರ ರಾಜ್ಯ ಪವಿತ್ರಾತ್ಮನ ವಿರುದ್ಧವಾಗಿ, ಕರ್ತನಾದ ಯೇಸು ಕ್ರಿಸ್ತನ ವಿರುದ್ಧವಾಗಿ ಎಷ್ಟೋ ಪದಗಳು ನಾವು ಕೇಳಿಸ್ಕೊಳ್ತೇವೆ. ಈವನ್ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ಲಿ ಎಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ಯಾವುದೋ ಒಂದು ದೊಡ್ಡ ತಪ್ಪು ಮಾಡುತ್ತಾ ಇದ್ದಾರೆ. ಮಾಡಿರೋದಕ್ಕೋಸ್ಕರನೇ ಈ ಕ್ರಿಸ್ತೀಯ ವಿರೋಧಿಗಳಾಗಿ ಪ್ರಪಂಚವನ್ನು ಚೇಂಜ್ ಆಗ್ತಾ ಇರೋದು ಆ ಒಂದು ಸಿಂಪ್ಟಮ್ಸ್ ನಮಗೆ ಕಾಣಿಸುತ್ತೆ. ವಿದೇಶ ರಾಜ್ಯಗಳಲ್ಲಿ ಎಲ್ಲ, ಫಾರಿನ್ ಕಂಟ್ರೀಸ್ ಅಲ್ಲಿ ಎಲ್ಲ ಅದನ್ನು ಅವಾಗ ತುಂಬಾ ಚೆನ್ನಾಗಿರೋದಂತ ಸಭೆಗಳು, ಚರ್ಚ್ಗಳು ಈಗ ಪಬ್ಬು, ಬಾರು, ಇಲ್ಲಾಂದ್ರೆ ಅದೇ ತರ ಯಾವ್ದಾದ್ರು ಕ್ಲಬ್ ಈ ತರ ಚೇಂಜ್ ಆಗಿದೆ. ಬಿಲ್ಡಿಂಗ್ ವಿಶ್ವಾಸಿಗಳ ಕೊರತೆ ಇರಬಹುದು, ಇಲ್ಲಾದ್ರೆ ಅಲ್ಲಿ ಇರುವಂತ ವಿಶ್ವಾಸಿಗಳಿಗೆ ನಿಜವಾದ ವಿಶ್ವಾಸ ಇಲ್ಲದ್ರೆ ಆ ನಂಬಿಕೆ, ಯೇಸು ಕ್ರಿಸ್ತನ 2ನೇ ಬರೋಣ ಬಗ್ಗೆ ಇರೋದು ಅಂತ ಆ ನಂಬಿಕೆ. ಕಳೆದ ಭಾಗದಲ್ಲಿ ನಾವು ನೋಡಿದೀವಿ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಬೈತಾ ಇರೋದು. ಏನಂತ ಬೈತಾ ಇರೋದು ಕಳೆದ ಭಾಗದಲ್ಲಿ? ಯೇಸು ಕ್ರಿಸ್ತನು ಬರ್ತ ಯೇಸು ಅದಕ್ಕೆ ನಂಬಿಕೆ ಇಲ್ಲದಂತ ಮೂರ್ಖ ಸಂತಾನವೇ. ಇದು ಹೇಳ್ತಾ ಇರೋದು ಯಾರಿಗೇನು ಅಲ್ಲ, ಅಪ್ಪಸ್ತಲರಿಗೆ, ಶಿಷ್ಯರಿಗೆ ಹೇಳ್ತಾ ಇರೋದು. ಅದು ಏನ್ ಸಿಚುವೇಶನ್ ಎಲ್ಲ ಲಾಸ್ಟ್ ಟೈಮಲ್ಲಿ ನಾವು ನೋಡಿದ್ವಿ. ಪ್ರಿಯರೇ, ಇವತ್ತು ನನ್ನನ್ನ ನಿಮ್ಮನ್ನ ನೋಡುವಾಗ ಕರ್ತನಾದ ಯೇಸು ಕ್ರಿಸ್ತನು ಏನಂತ ಕರೆಯಬಹುದು? ಇದೇ ರೀತಿಯಲ್ಲಿ ಕರೆಯಬಹುದಾ, ಇಲ್ಲ ಬೇರೆ ನನ್ನ ಮಗನು, ನನ್ನ ಮಗಳು ಇಷ್ಟವಾಗಿರದಂತ ಕಾರ್ಯಗಳು ಮಾಡಿದೆ, ಇಷ್ಟವಾಗಿರದಂತ ಕೆಲಸಗಳು, ಅವನ್ ನನ್ನ ತಂದೆ ಚಿತ್ತಾನುಸಾರವಾಗಿ, ನನ್ನ ಚಿತ್ತಾನುಸಾರವಾಗಿ, ಅದೇ ರೀತಿಯಾಗಿ ಪವಿತ್ರಾತ್ಮನ ಚಿತ್ತಾನುಸಾರವಾಗಿ ಭೂಮಿಯಲ್ಲಿ ಜೀವಿಸುವ ಕಾಲ. ಪ್ರಿಯರೇ, ಇದೇ ಒಂದು ಪ್ರಶ್ನೆ. ಇದೇ ನಮ್ಮಲ್ಲಿ ಒಳ್ಳೆತನ ಇದೆಯೋ ಇಲ್ವೋ ಅಂತ ನಮಗೇನೆ ಗೊತ್ತಾಗಬೇಕಾಗಿರೋದು. ಆ ಪ್ರಭಾವ ನಮ್ಮಲ್ಲಿ ಇದೆಯೋ ಇಲ್ವೋ ಅಂತ ಗೊತ್ತಾಗಬೇಕಾದ್ರೆ ಅದು ಮಾಡಬೇಕು ಅಂತ ಒಂದು ಸಿಚುವೇಶನ್. ಯಾರಿಗಾದ್ರೂ ಒಂದು ಒಳ್ಳೆತನ, ಈಗ ನಮಗೆ ಇಷ್ಟವಾಗಿರೋರಿಗೆ ಎಷ್ಟು ಬೇಕಾದ್ರೂ ಉಪಕಾರ ಮಾಡ್ಲಿಕ್ಕೆ ನಾವೆಲ್ಲರೂ ತುಂಬಾ ಸಿದ್ಧವಾಗಿರ್ತೀವಿ. ಆದ್ರೆ ನಮಗೆ ಇಷ್ಟ ಇಲ್ಲದಲ್ಲದಿರೋದು ಯಾವ್ದಾದ್ರು ಒಂದು ವ್ಯಕ್ತಿಗೆ ಒಂದು ಸಹಾಯ ಮಾಡ್ಬೇಕು ಅಂತ ಹೇಳಿದ್ರೆ 10 ಸೇರಿ ಯೋಚನೆ ಮಾಡ್ತೀವಿ. ಇವತ್ತು ನಮ್ಮ ಆಲೋಚನೆಗಳು, ಚಿಂತೆಗಳು, ಆ ಒಳ್ಳೆ ಕೆಟ್ಟ ದಿನಗಳು ಬರ್ತಾ ಇರೋದು ಮಧ್ಯದಲ್ಲಿ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸಬೇಕು ಅಂತ ಹೇಳುವಾಗ ನಿಜವಾಗಲೂ ನಮ್ಮ ಹೃದಯದಲ್ಲಿ ಇನ್ನೊಬ್ಬರಿಗೆ ಒಳ್ಳೆಯದನ್ನೇ ಬಯಸ್ಬೇಕು, ಒಳ್ಳೆಯದನ್ನೇ ಆಗ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಇರುತ್ತೆ.
ಯಾಕೆ ಅಂತ ಹೇಳಿದ್ರೆ ಆ ನ್ಯಾಯವಿರುವಿಕೆ ನಾವು ಯಾವುದ್ರ ಬಗ್ಗೆ ಕಲಿತಾ ಇರೋದು? ಆ ನ್ಯಾಯವಿರುವಿಕೆ ದಿವಸವನ್ನು ನಮ್ಮನ್ನ ಸಿದ್ಧಪಡಿಸಿ ನಿಲ್ಲಿಸುವಂತ ಶಕ್ತಿ ಇರುವಂತ ಪವಿತ್ರಾತ್ಮನ ಕುರಿತಾಗಿ ನಾವು ಕಲಿತಾ ಇರೋದು. ಇಲ್ಲಿ ಆ ದಿನಗಳು, ಈ ದಿವಸ ಬಗ್ಗೆ, ಆ ಕೊನೆಯ ದಿವಸ ಬಗ್ಗೆ, ಫೈನಲ್ ಜಡ್ಜ್ಮೆಂಟ್ ದಿವಸ ಬಗ್ಗೆ ನಮ್ ಸ್ಟಾರ್ಟಿಂಗ್ ಅಲ್ಲಿ ನನ್ನ ಪ್ರಕಾರ ಅಂದ್ರೆ 15ನೇ ಭಾಗದಲ್ಲಿನ 18ನೇ ಭಾಗದಲ್ಲಿನೂ ನಾವು ಸುಮಾರು ಮಾತಾಡಿದ್ವಿ. ನನ್ನ ಪ್ರಕಾರ ಒಂದು 10-15 ಭಾಗಗಳು ಅದ್ರ ಬಗ್ಗೆನೇ ಮಾತಾಡಿದ್ವಿ. ಇವತ್ತು ಈ ದಿನಗಳ ಬಗ್ಗೆ ಹೇಳ್ತಾ ಇದೆ ಅಂತ ಹೇಳಿ ಏನಕ್ಕೆ ಹೇಳ್ತಾ ಇರೋದು ಅಂತ ಹೇಳಿದ್ರೆ, ನಾವು ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ ನಮ್ಮನ್ನೇ ನಾವು ಪರಿಶೋಧಿಸಿ, ನಮ್ಮನ್ನ ನಾವು ಯಾವ ರೀತಿಯಲ್ಲಿ ನಮ್ಮನ್ನ ಟೆಸ್ಟ್ ಮಾಡಿ, ನನ್ನಲ್ಲಿ ಕೊರತೆಗಳಿದೆಯಾ, ನನ್ನಲ್ಲಿ ಏನಾದ್ರೂ ಪ್ರಾಬ್ಲಮ್ಸ್ ಇದೆಯಾ, ಇಲ್ಲಾಂದ್ರೆ ನನ್ನಲ್ಲಿ ಒಳ್ಳೆತನ ಇದೆಯಾ, ಆ ಒಳ್ಳೆತನ ಇರೋದು ನನಗೆ ಇಷ್ಟವಾಗಿರೋರಿಗೆ ಮಾತ್ರ ಕೊಡುವಂತದ, ನಮ್ಮನ್ನ ಪರಿಶೋಧಿಸುವಂತ ಸಮಯ ಸಂದರ್ಭ. 2 ಪೇತ್ರನು 3ನೇ ಅಧ್ಯಾಯ 3ನೇ ವಾಕ್ಯ. 2 ಪೇತ್ರನು 3ನೇ ಅಧ್ಯಾಯ 3ನೇ ವಾಕ್ಯ. ನಾನೇ ಓದ್ತೀನಿ. ಕಡೆ ದಿವಸಗಳಲ್ಲಿ ತಮ್ಮ ದುರಾಶೆಗಳಿಂದ ದುರಾಶೆಗಳ ಪ್ರಕಾರ ನಡೆಯುವ ಕುಚೋದ್ಯಗಾರರು ಬಂದು ಕುಚೋದ್ಯ ಮಾಡುತ್ತಾ, 4ನೇ ವಾಕ್ಯ, ಆತನ ಪ್ರತ್ಯಕ್ಷತೆಯು ವಿಷಯವಾದ ವಾಗ್ದಾನವು ಏನಾಯಿತು ಅಂದ. ಇದೊಂದ್ಸರಿ ನಾವು ಮಾತಾಡಿದ್ವಿ. ಕರ್ತನಾದ ಯೇಸು ಕ್ರಿಸ್ತನು ಯಾಕೆ ಬರಲಿಕ್ಕೆ ಇನ್ನು ತಡ ಮಾಡ್ತಾ ಇದ್ದಾರೆ, ಯಾವುದು ಏನಂದ. ಇಲ್ಲಿ ಈ ಕೊನೆಯ ದಿವಸಗಳಲ್ಲಿ, ಕಡೆ ದಿವಸಗಳಲ್ಲಿ ತಮ್ಮ ದುರಾಶೆಗಳ ಪ್ರಕಾರ ನಡೆಯುವ ವ್ಯಕ್ತಿಗಳು, ಅಂದ್ರೆ ಪ್ರಾಪಂಚಿಕವಾಗಿರೋ ಬದುಕುವಂತ ವ್ಯಕ್ತಿಗಳು, ಯಾರಿಗೇನು ಒಳ್ಳೆತನ ಬಯಸುವಂಥದ್ದಲ್ಲ, ಯಾರಿಗೇನು ಒಳ್ಳೇದನ್ನು ಮಾಡುವ ವ್ಯಕ್ತಿಗಳಲ್ಲ, ಎಲ್ಲವರೇನು ಕೆಟ್ಟದನ್ನು ಬಯಸಿ ನಾನ್ ಮಾತ್ರ ಒಳ್ಳೇದಾಗಬೇಕು ಅಂತ ಆಸೆ ಪಡುವಂತ ವ್ಯಕ್ತಿಗಳು. ಅವ್ರು ಏನ್ ಮಾಡ್ತಾರೆ, ಆ ಕುಚೋದ್ಯಗಾರರು ಬಂದು ಯಾರಿಗೆ? ವಿಶ್ವಾಸಿಗಳ ಮನಸ್ಸು ಕೆಡಿಸ್ಲಿಕ್ಕೋಸ್ಕರ, ವಿಶ್ವಾಸಿಗಳ ನಂಬಿಕೆ ಕೆಡಿಸ್ಲಿಕ್ಕೋಸ್ಕರ, ವಿಶ್ವಾಸಿಗಳಲ್ಲಿ ನಿರೀಕ್ಷೆಯನ್ನು ಕಮ್ಮಿ ಮಾಡ್ಲಿಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ಆತನ ಪ್ರತ್ಯಕ್ಷತೆ ವಿಷಯವಾದ ವಾಗ್ದಾನವು ಏನಾಯಿತು? 2025 ವರ್ಷ ಆಯ್ತಲ್ಲ, ಇನ್ನೂ ಬರ್ಲಿಲ್ಲ ಅನ್ನ. ಇದಕ್ಕೆ ಉತ್ತರ ಒಂದ್ಸರಿ ನಾನು ಹೇಳಿದ್ದೀನಿ, ಆದ್ರೂ ಜಸ್ಟ್ ಒಂದು ನೆನಪಿಗೆ. ಯಾಕೆ ಅಂದ್ರೆ ಇಡೀ ಪ್ರಪಂಚದಲ್ಲಿರೋದು ಎಲ್ಲಾರು ಮನುಷ್ಯರನ್ನು ರಕ್ಷಣೆ ಹೊಂದಬೇಕು, ದೇವರ ಕಡೆ ತಿರುಗಬೇಕು, ಯಾರು ನರಕಕ್ಕೆ ಹೋಗಿ ಬೀಳಬಾರದು ಅಂತ ಉದ್ದೇಶದಲ್ಲಿ ಒಂದೊಂದು ದಿನ ನಮಗೆ ಅವಕಾಶ ಕೊಡ್ತಾ ಎಷ್ಟು ಹೇಳಿದ್ರು. ಅದೇ ನಾವು ಕಳೆದ ಭಾಗದಲ್ಲಿ ನೋಡುವಾಗ ಯೇಸು ಕ್ರಿಸ್ತನ ಬೈಯುವಾಗ, ಇನ್ನೆಷ್ಟು ದಿನ ನಿಮ್ಮ ಸಂಗಡ ನಾನು ಇರಬೇಕು, ಪವಿತ್ರಾತ್ಮ ನಮಗೆ ಕಳಿಸ್ಕೊಟ್ಟಿದ್ದಾರೆ. ಅದು ಅಲ್ಲದಲ್ಲಿ ಇನ್ನೊಂದು ನೋಡಿ, ನನ್ನ ಕೈಯಲ್ಲಿ ಇನ್ನು ತಡ್ಕೊಳ್ಳಿಕ್ಕೆ ಆಗಲ್ಲ ಅಂತ ಅರ್ಥ ಬರೋದು, ಇನ್ನೆಷ್ಟು ದಿನ ನಿಮ್ಮನ್ನು ಸಹಿಸಿಕೊಳ್ಳಿ. ನಮ್ಮನ್ನು ನೋಡಿ ಆ ದೇವಕುಮಾರನು, ಇಲ್ಲಾಂದ್ರೆ ನಮ್ಮ ಒಳಗಡೆ ಇರುವಂತ ಪವಿತ್ರಾತ್ಮನು ನಮಗೆ ಈ ಪ್ರಶ್ನೆ ಮಾಡಿದ್ರೆ, ಎಷ್ಟು ದಿವಸ ನೀವು ಮಾಡ್ತಾರೆ ಎಲ್ಲ ಕಾರ್ಯಗಳನ್ನು ನೋಡಿ ನಿನ್ನ ಹೃದಯ ಒಳಗೆ ನಾನಿದ್ದೇನೆ, ಎಷ್ಟು ದಿವಸ ನಾನು ಸಹಿಸಿಕೊಳ್ಳಿ, ಎಷ್ಟು ದಿವಸ ನಾನು ಎಷ್ಟೋ ದಿನ ಕರ್ತನಾದ ಯೇಸು ಕ್ರಿಸ್ತನು ಹೇಳೋ ಪ್ರಕಾರ ನಮ್ಮ ಯುಗದ ಅಂತ್ಯವರೆಗೇನು ಸದಾಕಾಲವನ್ನು ನಮ್ಮ ಜೊತೆ ಇರಲಿಕ್ಕೆ ಕಳಿಸಿದಂತ ಪವಿತ್ರಾತ್ಮನು ನಮ್ಮ ಸ್ಥಿತಿಗತಿಗಳು ನೋಡಿ, ನಮ್ಮ ಚಿಂತಗಳು ನೋಡಿ ಹೇಳ್ತಾ ಇರೋದು. ಈ ಪ್ರಶ್ನೆ ನಮಗೆ ಹೇಳೋದಾದ್ರೆ ಬೇರೆ ಅದಕ್ಕೆ ಟು ಬಿ ಟ್ರಾನ್ಸ್ಪರೆಂಟ್ ಆಗಿರೋದು ಒಂದು ಉತ್ತರ ಕೊಡ್ಲಿಕ್ಕೆ ನಮ್ಮ ಕೈಯಲ್ಲಿ ಆಗುತ್ತೆ. ನಮ್ಮನ್ನ ನಾವು ಪರಿಶೋಧಿಸೋಣ. ಇಲ್ಲಿ ನೋಡಿ, ಆತನ ಪ್ರತ್ಯಕ್ಷತೆಯು ವಿಷಯವಾದ ವಾಗ್ದಾನವು ಏನಾಯ್ತು ಪ್ರಶ್ನೆ ಮಾಡುವಾಗ 1 ತಿಮೋತಿ 4ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ, 1 ತಿಮೋತಿ 4ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಓದಿ. ಆದರೂ ಮುಂದಣ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವರೆಂದು ದೇವರಾತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ. ಥ್ಯಾಂಕ್ ಯು. ಇಲ್ಲಿ ದೇವರ ಆತ್ಮನ ನಮಗೆ ಹೇಳುವಂತ ಒಂದು ಕಾರ್ಯದ ಬಗ್ಗೆ ಹೇಳ್ತಾ ಇರೋದು, ಬೇರೆ ಯಾರು ಅಲ್ಲ. ಪವಿತ್ರಾತ್ಮನ ನಮಗೆ ಹೇಳುವಂತ, ದೇವರ ಆತ್ಮನ ನಮಗೆ ತಿಳಿಸುವಂತ ಒಂದು ಕಾರ್ಯ, ಸಾಕ್ಷಿ ಕೊಡುವಂತ ಕಾರ್ಯ ಇಲ್ಲಿ. ಆದರೂ ಮುಂದಿನ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ಕ್ರಿಸ್ತನ ನಂಬಿಕೆಯಿಂದ ಭ್ರಷ್ಟರಾಗುವರೆಂದು ದೇವರಾತ್ಮನ ಸ್ಪಷ್ಟವಾಗಿ ಹೇಳುತ್ತೇನೆ.
ಪ್ರೇರ ನೋಡಿ, ಎಷ್ಟೆಷ್ಟು ನಾವು ರಕ್ಷಣೆ ಹೊಂದಿದ್ದೀವಿ, ದೀಕ್ಷಾ ಸ್ನಾನ ತಗೊಂಡಿದ್ದೀನಿ, ಎಲ್ಲವನ್ನೂ ಸರಿ ಇದೆ. ಎಷ್ಟೋ ಕಾಲವಾಗಿ ಪ್ರಸಂಗ ಮಾಡ್ತಾ ಇದ್ದೀನಿ, ಎಷ್ಟೋ ಕಾಲವಾಗಿ ಬೈಬಲ್ ವಾಕ್ಯ ಓದ್ತಾ ಇದ್ದೀನಿ, ಎಷ್ಟೋ ಕೂಟಗಳು. ಆದರೆ ನೋಡಿ, ಇಲ್ಲಿ ದೇವರ ಆತ್ಮನ ಕೇಳುವಂತ ಇದೊಂದು ಎಚ್ಚರಿಕೆ ಮಾತು. ನಮ್ಮಲ್ಲಿ ಎಷ್ಟು ನಂಬಿಕೆ ಇದನ್ನು ಕೂಡ, ನಮ್ಮಲ್ಲಿ ಎಷ್ಟು ದೃಢವಾಗಿ ದೇವರಲ್ಲಿ ನಿಂದಿದನ್ನು ಕೂಡ, ಸೈತಾನನ್ನೇ ನಮ್ಮನ್ನೇ ಒಂಚೂರು ಒಂದು ಸ್ವಲ್ಪ ಸಣ್ಣದಾಗಿ ಒಂದು ಇದು ಮಾಡಿದ್ರೆ ಸಾಕು, ನಮ್ಮ ಹೃದಯದಲ್ಲಿರುವ ನಂಬಿಕೆ, ಆ ದೇವರ ವಿಶ್ವಾಸ, ಆ ದೇವರ ನಿರೀಕ್ಷೆಯನ್ನು ಕಡಿಮೆ ಆಗಲಿಕ್ಕೆ. ಇದು ಪ್ರಾಪಂಚಿಕ ಮನುಷ್ಯನು. ಯಾಕಂದ್ರೆ ಈ ಪ್ರಾಪಂಚಿಕ ಮನುಷ್ಯನ ದೃಷ್ಟಿ ಯಾವ ಕಡೆ ಹೋಗುತ್ತದೆ? ಮೊದಲನೇ ಒಬ್ಬದು ಕೆಟ್ಟದ ಕಡೆಗೆ. ಈ ಪ್ರಪಂಚದಲ್ಲಿ ಎರಡು ಭಾಗವಾಗಿ, ಇಲ್ಲಾಂದ್ರೆ ನಾವು ಅದನ್ನು ಡಿವೈಡ್ ಮಾಡೋದಾದ್ರೆ, ಮುಖ್ಯವಾಗಿ ಬರ್ತಾ ಇರೋದು ಡಿವೈಡ್ ಏನಂತ ಹೇಳಿದ್ರೆ ಒಳ್ಳೆತನ ಮತ್ತೆ ಕೆಟ್ಟತನ. ಇಲ್ಲಿ ನೋಡಿ, ಕ್ರಿಸ್ತನ ಇಲ್ಲಿ ನೋಡಿ, ದೆವ್ವಗಳಿಗೆ ಬೋಧನೆಗಳಿಗೆ ಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಯಾರು ಹೇಳಿ ಈ ಬರುವಂತ ನಮಗೆ ಈ ಪ್ರಾಪಂಚಿಕವಾಗಿರೋದು ಕೆಲವೊಂದು ಬುದ್ಧಿ ನಮ್ಮಲ್ಲಿ ಇರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಬೇಗ ಆ ಕಡೆ ತಿರುಗುತ್ತೆ. ದೇವರಾತ್ಮನೆ ಹೇಳ್ತಾ ಇದ್ದಾರೆ, ಈ ತರ ಶೋಧನೆಗಳಿಗೆ ನೀವು ಒಳಗಾಗುತ್ತೆ, ನಿಮ್ಮನ್ನ ಬೀಳಿಸ್ತಾನೆ ಆ ಗುಂಡಿಗೆ, ನಿಮಗೆ ಸಮಾಧಾನ ಇರುವ ನಿಮ್ಮನ್ನೇ ಅಸಂತೋಷಕ್ಕೆ, ಅಸಮಾಧಾನಕ್ಕೆ ಕರ್ಕೊಂಡು ಹೋಗ್ತಾನೆ. ಯಾಕೆ? ಅಲ್ಲಿ ಎಲ್ಲದನ್ನು ನಿಮಗೆ ಸಿಕ್ಕುತ್ತೆ ಅಂದ್ರೆ ಅವಳಿಗೆ ಹೆಂಗ್ ಹೇಳಿಕೊಟ್ಟಿದಾರೆ ಅದೇ ರೀತಿಯಲ್ಲಿ ದೇವರ ಆತ್ಮನು ಹೇಳುವಂತ ವಿಷಯ. ನೋಡಿ, ಇಲ್ಲಿ ಪ್ರೇರೆ ಬಹಳ ಎಚ್ಚರಿಕೆಯಾಗಿ ನಾವು ಇರಬೇಕಾಗಿರೋದು. ಯಾಕಂದ್ರೆ ಈ ಕೆಟ್ಟ ದಿನಗಳು, ಕೊನೆ ದಿವಸಗಳು, ಈ ಕೊನೆ ದಿವಸದಲ್ಲಿ ನಮ್ಮನ್ನೇ, ನಮ್ಮ ನಂಬಿಕೆಯನ್ನು, ನಮ್ಮ ನಿರೀಕ್ಷೆಯನ್ನು ಕೆಡಿಸುವಂತ, ಇಲ್ಲಾದ್ರೆ ಅದರಿಂದ ನಮ್ಮನ್ನ ದೂರ ತಳ್ಳುವಂತ, ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವರೆಂದು ದೇವರಾತ್ಮನ ಕೇಳುವಾಗ ಪ್ರೇರ ನಮಗೆಲ್ಲರಿಗೂ ಒಂದು ಎಚ್ಚರಿಕೆ ಮಾತಿದೆ. ಈ ಎಚ್ಚರಿಕೆ ಮಾತಂತ ಹೇಳಿದ್ರೆ, ಇದೇ ತರ ಹಲವಾರು ಶೋಧನೆಗಳು ಬರಬಹುದು ನಮ್ಮ ಜೀವನದಲ್ಲಿ. ಆದರೆ ದೇವರ ಆತ್ಮನ ವಿರುದ್ಧವಾಗಿರೋದು, ದೇವರ ಆತ್ಮನ ಕೃಪಾವರದಿಂದ ದೇವರು ನಮಗೆ ಕೊಡದಲ್ಲೇ ಇರೋದು ಯಾವುದನ್ನು ನಮ್ಮ ಹೃದಯದಲ್ಲಿ, ನಮ್ಮ ಆಲೋಚನೆಗಳಲ್ಲಿ, ನಮ್ಮ ಜೀವನದಲ್ಲಿ ಇರಬಾರದು. ಇಲ್ಲಿ ನೋಡಿ, 1 ಯೋಹಾನನು 2ನೇ ಅಧ್ಯಾಯ 18ನೇ ವಾಕ್ಯ. 1 ಯೋಹಾನನು 2ನೇ ಅಧ್ಯಾಯ 18ನೇ ವಾಕ್ಯ. ಮಕ್ಕಳಿರ, ಇದು ಕಡೆಗಳಿಗೆ ಆಗಿದೆ. ಕ್ರಿಸ್ತ ವಿರೋಧಿ ಬರುತ್ತಾನೆಂದು ನೀವು ಕೇಳಿದಿರಷ್ಟೇ. ಈಗಲೂ ಕ್ರಿಸ್ತ ವಿರೋಧಿಗಳು ಬಹುಮಂದಿ ಎದ್ದಿದ್ದಾರೆ. ಇದರಿಂದ ಇದು ಕಡೆಗಳಿಗೆ ಆಗಿದೆ ಎಂದು ತಿಳ್ಕೊಳ್ಳುತ್ತೇವೆ. ನೋಡಿ, ಇಲ್ಲಿ ಹೇಳುವಂತ ಒಂದು ವಿಷಯ ನಮಗೆ ಇದು ಈಗ ಅಟ್ ಪ್ರೆಸೆಂಟ್ ನಮ್ಮ ಸುತ್ತಮುತ್ತಲು ನಡೆಯುವಂತ ಕಾರ್ಯಗಳು, ಕರ್ನಾಟಕದಲ್ಲಿ ಇರ್ಬೋದು, ಇಂಡಿಯಾದಲ್ಲಿ ಇರ್ಬೋದು, ಇಲ್ಲಾಂದ್ರೆ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಇರ್ಬೋದು, ಇದು ಸ್ಪಷ್ಟವಾಗಿ ನಮಗೆ ಕಾಣಿಸಿಕೊಳ್ಳುವಂತ ಸಿಂಪ್ಟಮ್ಸ್ ನಮ್ಮ ಮುಂದೆ ಕಾಣಿಸ್ತಾ ಇದೆ. ಒಂದೊಂದು ದಿನ ಒಂದೊಂದು ದಿವಸನು ಈಗ ನಾರ್ತ್ ಸೈಡ್ ಅಲ್ಲಿ ಆಗಲಿ, ಈವನ್ ನಮ್ಮ ಸೌತ್ ಸೈಡ್ ಅಲ್ಲಿ ಕೂಡ ಶುರುವಾಗಿದೆ. ಕ್ರಿಶ್ಚಿಯನ್ಸ್ ಮೇಲೆ ಇರೋಂಥ ಕ್ರಿಸ್ತನನ್ನ ಫಾಲೋ ಮಾಡ್ತವ್ರ ಮೇಲೆ ಹಲವಾರು ಜಗಳಗಳಾಗಲಿ, ಗಲಾಟೆಗಳಾಗಲಿ, ಮೊನ್ನೆ ಒಂದು ಚರ್ಚ್ ಇದೇ ತರ ಹೊಡೆದಿದ್ದಾರೆ ಗುಜರಾತ್ ಅಲ್ಲಿ. ಇಲ್ಲಿ ಇದೆಲ್ಲ ನೋಡುವಾಗ ನೋಡಿಲ್ಲಿ ಮಕ್ಕಳಿರ, ಈ ಕಡೆಗಳಿಗೆಯ ಆಗಿದೆ, ಕಡೆಗಳಿಂದ್ರೆ ಕೊನೆ ಸಮಯ ಆಗಿದೆ, ಕ್ರಿಸ್ತ ವಿರೋಧ ಬರುತ್ತಾನೆಂದು ನೀ ಕೇಳಿದ್ರಷ್ಟೇ. ಈಗಲೂ ಕ್ರಿಸ್ತ ವಿರೋಧಿಗಳು ಬಹುಮಂದಿ ಎದ್ದಿದ್ದಾರೆ. ಇದರಿಂದ ಇದೇನಾಗ್ಬೇಕು ಹೇಳಿ? ನಮಗೆ ತಿಳುವಳಿಕೆ, ನಮಗೆ ಎಚ್ಚರಿಕೆ. ಬೇರೆಯವರಿಗೆ ಒಳ್ಳೆಯದು ಮಾಡ್ಲಿಕ್ಕೆ ನಾವು ಯಾವತ್ತೂ ಹಿಂದಿರುಗಿ ನೋಡಬಾರ್ದು. ಯಾಕೆಂದ್ರೆ ನಾಳೆ ಈ ಒಳ್ಳೆಯದನ್ನು ಮಾಡ್ಲಿಕ್ಕೋಸ್ಕರ ನಾವು ಜೀವಿಸಿರ್ತೀನೋ ಇಲ್ವೋ, ಬೆಳಿಗ್ಗೆ ಎದ್ದೇಳ್ತೀನೋ ಇಲ್ವೋ ಗೊತ್ತಿಲ್ಲ. ಕಳೆದ ಭಾಗದಲ್ಲಿ ನಾನು ಹೇಳಿದೆ, ಯಾರಾದ್ರೂ ಒಬ್ಬರಿಗೆ ಸಹಾಯ ಬೇಕು ಅಂದ ಆ ವ್ಯಕ್ತಿ ನಮ್ಮ ಹತ್ರ ಬಂದು ಹೇಳೋದಕ್ಕಿಂತ ಮುಂಚೆನೆ ನಮಗೆ ಆ ವಿಷಯ ತಿಳಿದಿದ್ರೆ ಆ ವ್ಯಕ್ತಿಗೆ ಅಲ್ಲಿಗೆ ಹೋಗಿ ಸಹಾಯ ಮಾಡುವಂತ ಹೃದಯ ನಮ್ಮಲ್ಲಿರ್ಬೇಕು. ಇದು ಪವಿತ್ರಾತ್ಮನ ಕೊಡುವಂತ ಪ್ರಭಾವ, ಒಳ್ಳೆತನ. ಯಾರಾದ್ರೂ ನಮ್ಮ ಹತ್ರ ಬಂದು ಸಹಾಯ ಹೇಳುವ, ಬೇಕೋ ಬೇಡೋ, ಇಲ್ಲದ್ರೆ ಏನ್ ಮಾಡೋದು, ಇಲ್ಲಾದ್ರೆ ಇನ್ನು ನಮ್ಗೆ ಯಾರು ಕೊಡ, ಈ ತರ ಆಲೋಚನೆಗಳು ಮಾಡಿಬಿಟ್ಟು ಅರ್ಧ ಮನಸ್ಸಿಂದ ಕೊಡೋದು ನಿಜವಾಗ್ಲೂ ಪವಿತ್ರಾತ್ಮ ಪ್ರಭಾವದಿಂದ ಕೊಡುವಂತ ಒಳ್ಳೆತನ ಅಲ್ಲ ಅದು. ಒಬ್ಬ ವ್ಯಕ್ತಿಗೆ ಕಷ್ಟ ಇದೆ, ಈಗ ನಮಗೆ ಇಷ್ಟ ಇರೋರಿಗೆ, ಯಾಕೆ ನಮಗೆ ತುಂಬಾ ಬೇಕಾಗಿರೋದು ಯಾರಿಗೆ, ಅದನ್ನು ಒಂದು ಸಣ್ಣ ಕೆಮ್ಮು ಬಂದ್ರೆ, ಇಲ್ಲ ಸಣ್ಣದಾಗಿ ಒಂದು ಜ್ವರ ಬಂದ್ರೆ ಇಮಿಡಿಯೇಟ್ ಆಗಿ ನಾವ್ ಏನ್ ಮಾಡ್ತೀವಿ? ಅವ್ರನ್ನೇ ಕರ್ಕೊಂಡು ಹಾಸ್ಪಿಟ್ಲ್ ಹೋಗ್ತೇನೆ. ಅದು ಅವ್ರದ್ದು ಪರ್ಮಿಷನ್ಗೋಸ್ಕರ ಕಾಯಲ್ಲ. ಪ್ರಿಯರೇ, ಇದೇ ತರನೇ ಒಬ್ರಿಗೆ ಉಪಕಾರ ಮಾಡ್ಬೇಕು, ಒಬ್ರಿಗೆ ಕಷ್ಟದಲ್ಲಿ ಇರುವಂತ ಅವ್ರ ಪರ್ಮಿಷನ್ಗೋಸ್ಕರ ಅವ್ರು ಬಂದು ಹೇಳಲಿಕ್ಕೋಸ್ಕರ ಕಾಯಬಾರದು. ಕೆಳಭಾಗದಲ್ಲಿನೂ ಹೇಳಿದ್ದೇನೆ, ನಾವಾಗಿ ಹೊರಟು ಹೋಗ್ಬೇಕು. ಅಲ್ಲಿ ದೇವರ ಪ್ರಭಾವ, ಆ ದೇವರ ಪ್ರಕಾಶ ನಮ್ಮ
ಜೀವನದಲ್ಲಿ ಬೇರೆಯವರಿಗೆ ಕಾಣಿಸ್ಬೇಕು ಅಂತ ಹೇಳಿದ್ರು ಭಾಗದಲ್ಲಿ. ನಮಗೆ ನಾವು ತುಂಬಾ ಒಳ್ಳೆಯವರು, ನಾವು ತುಂಬಾ ದೇವರ ಹತ್ರ ಇರೋವರು, ಪವಿತ್ರಾತ್ಮ ಭಾವರು ನನ್ನಲ್ಲಿ ತುಂಬಾ ಇದೆ ಅಂದೆಲ್ಲ ನನ್ನ ಬಗ್ಗೆ ನಾನು ಬೇಕಾದ್ರೆ ತುಂಬಾ ಹೇಳ್ಕೊಬಹುದು. ನನ್ನ ಬಗ್ಗೆ ನಾನಲ್ಲ, ನನ್ನನ್ನು ನೋಡಿ ನನ್ನಲ್ಲಿರುವಂತ ದೇವರ ಪ್ರಭಾವವನ್ನು ನೋಡಿ ಬೇರೆಯವರು ಹೇಳಬೇಕು, ತಂದೆಯನ್ನ ಮಹಿಮೆ ಪಡಿಸ್ಬೇಕು, ಪರಲೋಕದಲ್ಲಿರೋ ತಂದೆಯನ್ನೇ. ನಮ್ಮ ಕಾರ್ಯಗಳು ನೋಡಿ, ನಮ್ಮ ಮಾತುಗಳು ನೋಡಿ, ನಾವು ಮಾಡುವಂತ ಕಾರ್ಯಗಳು ನೋಡಿ, ನಮ್ಮ ಹೃದಯಾಲೋಚನೆಗಳೆಲ್ಲ ತಿಳಿದು ನಮ್ಮನ್ನ ನೋಡಿ ಬೇರೆಯವರು ಮಾತಾಡುವಾಗ ಆ ಪರಲೋಕದಲ್ಲಿರೋ ತಂದೆ ನಮ್ಮ ಪರವಾಗಿ ಖುಷಿ ಪಡ್ತಾರೆ. ನೋಡಿ ಪ್ರಿಯರೇ, ಎಂತ ಚೆನ್ನಾಗಿರೋದೊಂದು ಅವಕಾಶ ನಮಗೆ ಕೊಟ್ಟಿರೋದು, ಒಳ್ಳೆತನ ಮನಸ್ಸಲ್ಲಿ. ಇಲ್ಲಿ ನೋಡಿ, ಕ್ರಿಸ್ತ ವಿರೋಧಿಗಳಾಗಿರುವಂತ ಕ್ರಿಸ್ತ ವಿರೋಧಿಗಳ ಮಧ್ಯದಲ್ಲಿ ನಾವು ಬದುಕ್ತಾ ಇರೋದು ಸಮಯ ಇದು, ಈ ಕೊನೆಯ ಸಮಯ. ತಿದ್ಕೊಳ್ಳಿಕ್ಕೆ 1 ವಾರ, 1 ತಿಂಗಳು, 1 ವರ್ಷ ಎಲ್ಲ ಬೇಕಾಗಿಲ್ಲ. ಅಷ್ಟು ಆಯ್ತು ಸಿಗುತ್ತೋ ಇಲ್ವೋ ಅಂತ ಹೇಳಲಿಕ್ಕೇನು ಆಗಲ್ಲ. ಇಲ್ಲಿ ನೋಡಿ, ಇನ್ನೊಂದು ಲೋಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 45ನೇ ವಾಕ್ಯ. ಆತನ ಪ್ರತ್ಯಕ್ಷತೆ ಕುರಿತಾಗಿ ಲೋಕನ ಬರೆದ ಸುವಾರ್ತೆ 12:45. ಆದರೆ ಆ ಆಳು ನನ್ನ ಯಜಮಾನನು ಬರುವುದಕ್ಕೆ ತಡವಾಯಿತು, ತಡ ಮಾಡುತ್ತಾನೆ ಅಂತ ತನ್ನ ಮನಸ್ಸಿನಲ್ಲಿ ಅಂದುಕೊಂಡು ಗಂಡಾಳು ಹೆಣ್ಣಾಳುಗಳನ್ನು ಒಡೆಯುವುದಕ್ಕೂ ತಿಂದು ಕುಡಿಯುವುದಕ್ಕೂ ಅಮಲೇರುವುದಕ್ಕೂ ತೊಡಗಿದರೆ, ಅವನು ನೆನೆಸಿದ ದಿನದಲ್ಲಿಯೂ ತಿಳಿಯದ ಗಳಿಗೆಯಲ್ಲಿಯೂ ಆ ಆಳಿನ ಯಜಮಾನನು ಬಂದು ಅವನನ್ನು ಕಠಿಣವಾಗಿ ಓಡಿಸಿ ಅಪನಂಬಿಗಸ್ತರಿಗೆ ಆಗತಕ್ಕ ಗತಿಯನ್ನು ಅವನಿಗೆ ನೇಮಿಸುವನು. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನೋಡಿ, ದೇವರು ಭೂಮಿಯಲ್ಲಿ, ನಾನು ಕಳೆದ ಭಾಗದಲ್ಲಿ ಹೇಳಿದ, ದೇವರು ಕರ್ತನಾದ ಯೇಸು ಕ್ರಿಸ್ತನಿಗೆ ಒಂದು ಜವಾಬ್ದಾರಿ ಕೊಟ್ಟಿದೆ. ಭೂಮಿಯಲ್ಲಿ ಬಂದು ಏನೇನ್ ಮಾಡಬೇಕು, ಎಂತೆಂತ ಕರಿಬಿಡೋದು, ತುಂಬಾ ಚೆನ್ನಾಗಿನೇ ಆ ಕೆಲಸ ಮಾಡಿ ಮಗನಾದ ದೇವರು ಹೋದ್ರು. ಅದಾದ್ಮೇಲೆ ಈ ಪ್ರಪಂಚದಲ್ಲಿರುವಂತ ಈ ಮಕ್ಕಳು, ಈ ಮನುಷ್ಯರು ಬೆಳಕಿರಂತ ತಿಳಿದು ಪವಿತ್ರಾತ್ಮನನ್ನ ಕಳಿಸ್ಬಿಟ್ಟಿದೆ. ಈ ಪವಿತ್ರಾತ್ಮನ ಯಾವಾಗಲೂ ನಿಮ್ ಜೊತೆ ಇದ್ದು, ಯಾವಾಗಲೂ ನಿಮ್ ಜೊತೆಯಲ್ಲಿ ಇದ್ಬಿಟ್ಟು ಏನು ಒಳ್ಳೇದು ಏನು ಕೆಟ್ಟದಿಂದ ನಿಮಗೆ ತಿಳಿಸಿ, ಬೇಕಾಗಿರೋ ಸಂದರ್ಭದಲ್ಲಿ ನಿಮಗೆ ಬೇಕಾಗಿರೋದಂತ ದಾರಿ ತೋರಿಸುವಂತ ವ್ಯಕ್ತಿ. ಅದಕ್ಕೆ ಏನಾಗ್ಬೇಕು ಹೇಳಿ? ಮೊದಲನೇದು ಪವಿತ್ರಾತ್ಮನ ಜೊತೆ ನಮಗೆ ಒಂದು ಕಮ್ಯುನಿಕೇಶನ್ ಆಗ್ಬೇಕು. ಈ ಯಾರೋ ಒಬ್ಬರನ್ನ ಅಪಾಯಿಂಟ್ಮೆಂಟ್ ಮಾಡಿ ನಮ್ಮ ಜೊತೆ ಕಳಿಸಿ, ನೋಡಿ ನಮ್ಮ ಜೊತೆ ಇರಬೇಕು, ಅವ್ರಿಗೆ ಏನ್ ಬೇಕು ಎಲ್ಲ ಹೇಳಿ ಕೊಡ್ಬೇಕು ಅಂತ ಹೇಳಿದ್ರೆ, ಈ ಬಂದಿರೋ ವ್ಯಕ್ತಿಗೇನು ನಮಗೇನು ಒಂದು ಕಮ್ಯುನಿಕೇಶನ್ ಇರಬೇಕು. ಒಬ್ರು ಮನೆಯಲ್ಲಿ ಇದೇ ತರ ಯಾರಾದ್ರೂ ಒಬ್ರು ಬಂದ್ರೆ, ಇಬ್ರು ಕರೆದು ಅದೇ ರೀತಿಯಲ್ಲಿ ಮಾತಾಡಿಸಿ, ಅವ್ರ ಹೆಸರು ಹೇಳಿ, ಇವ್ರ ಹೆಸರು ಹೇಳಿ, ನೋಡಿ ನೀವು ಮಾಡ್ಬೇಕಾದ್ರೆ ಇಂದ ಕೆಲಸ ಅಂತ ಹೇಳಿ ಎಲ್ಲ ಫಸ್ಟ್ ಅವ್ರನ್ನ ನಾವು ಅಡಾಪ್ಟ್ ಮಾಡಾದ್ಮೇಲೆ 100% ಏನಾಗುತ್ತೆ, ಅವರು ನಮಗೇನು, ನಾವು ಅವರಿಗೇನು ಅಡಾಪ್ಟ್ ಆಗುತ್ತೆ. ಇಲ್ಲಿ ಪವಿತ್ರಾತ್ಮನ ಬಂದು ಪವಿತ್ರಾತ್ಮನ ಜೊತೆ ಕಮ್ಯುನಿಕೇಟ್ ಮಾಡಾದ್ಮೇಲೆ ಪವಿತ್ರಾತ್ಮನ ಕೇಳುವಂತ ಕಾರ್ಯಗಳು, ನೀನು ಈ ರೀತಿಯಲ್ಲಿ ಕೆಲಸ ಮಾಡಿ, ಈ ಕಾರ್ಯ ಮಾಡಿ, ಆ ಕಾರ್ಯ ಮಾಡೋದು ಬೇಡ, ಅದು ಚೆನ್ನಾಗಿರಲ್ಲ, ಅದು ಒಳ್ಳೇದಲ್ಲ, ಇದು ಒಳ್ಳೇದು, ಈ ಒಳ್ಳೇದನ್ನ ನೀನು ಮಾಡಬೇಕು, ದೇವರ ಮಗನು ನೀನು, ಮಗಳು ನೀನು ಅಂತ ಪವಿತ್ರಾತ್ಮ ನಮಗೆ ಹೇಳಿಕೊಡೋದು. ಇಲ್ಲಿ ಅದೇ ರೀತಿಯಾಗಿ ನಮಗೇನು ಒಂದು ಜವಾಬ್ದಾರಿ ಇದೆ, ಭಾಗದಲ್ಲಿ ಹೇಳಿದ್ದೇನೆ, ನಮಗೇನು ಒಂದು ಜವಾಬ್ದಾರಿ ಇದೆ. ಆದ್ರೆ ಪ್ರಾಪಂಚಿಕವಾಗಿರೋ ಒಬ್ಬ ವ್ಯಕ್ತಿಯ ಜವಾಬ್ದಾರಿ ತರ ಇಲ್ಲಿ ನಾವು ನೋಡ್ತಾ ಇರೋದು. ಇದು ನಿಮಗೆ ಗೊತ್ತು, ಯಜಮಾನನ ಅವನ್ನೆಲ್ಲರನ್ನು ನೋಡ್ಕೊಳ್ಳಿ, ನೀನ್ ಚೆನ್ನಾಗಿದೆಲ್ಲ ನೋಡ್ಕೊಬೇಕು ಅಂತ ಹೇಳಿ ಒಂದು ದೇಶಕ್ಕೆ ಹೋಗ್ತಾರೆ. ಅದಾದ್ಮೇಲೆ ಯಾವಾಗ ಬರ್ತೀನಂತ ಮಾತ್ರ ಹೇಳಿರಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಯಾವಾಗ ಬರ್ತೀನಂತ ಹೇಳೋದಲ್ಲಿರುವಾಗ ಈ ಸದ್ಯಕ್ಕೇನು ಬರಲ್ಲ ಅಂತ ಇವನ್ ಯೋಚನೆ ಮಾಡಿದ್ರೆ, ಇವನ್ ಮನಸ್ಸಲ್ಲಿ ಇರೋದೇನಂತ ಹೇಳಿದ್ರೆ, ಆ ಯಜಮಾನನು ತಿರುಗಿ ಬರತಂಗ ಆದ್ರೂ ನಾನು ಇಲ್ಲಿ ಏನ್ ಮಾಡ್ಬೇಕು, ಮಜಾ ಮಾಡಿ ನನ್ನ ಇಷ್ಟ ಬಂದಂಗ ನಾನು ಏನ್ ಬೇಕಾದ್ರೂ ಮಾಡ್ಕೊಂಡು ನಾನು ಆ ಯಜಮಾನನಾಗಿ ಇಲ್ಲಿ ಬಾಳ್ಬೇಕು ಅಂತ ಇಂಟೆನ್ಷನಲಿ. ದಿಸ್ ಇಸ್ ಬ್ಯಾಡ್ ಇಂಟೆನ್ಷನ್. ಇದು ಒಳ್ಳೆತನ ಅಲ್ಲ. ನಮಗೆ ಇಲ್ಲದಲ್ಲೇ ಇರೋದು ಬಗ್ಗೆ, ಇಲ್ಲ ನಮಗೆ ಇಲ್ಲದಲ್ಲೇ ಇರೋದು ಯಾವುದೋ ಒಂದು ಇನ್ನೊಬ್ರು ಅಲ್ಲಿ ಇರುವಾಗ ಅದು ಪಡ್ಕೊಬೇಕು ಅಂತ ನಾವು ಅನ್ಸ್ಕೊಳ್ತಿರೋದು ಒಳ್ಳೆತನ ಅಲ್ಲ. ನಾವು ದುಡಿಮೆ ಮಾಡ್ಬೋದು, ಇಲ್ಲದ ಬೇರೆ ಕೆಲಸ ಮಾಡ್ಬೋದು, ನಾವು ಹಂಗೆ ಕಷ್ಟ ಮಾಡಿ ನಾವು ಏನಾದ್ರೂ ಸಾಧಿಸೋದು ಬೇರೆ. ಇದು ಹಂಗಲ್ಲ. ಇದು ಬೇರೆ ಯಾರೋ ವ್ಯಕ್ತಿಗೆ ಅಗದ ಆಗಿರೋದಂತ, ಬೇರೆ ಯಾರಿಗೆ ವ್ಯಕ್ತಿಗೆ ಅವರಿಗೆ ಮಾತ್ರ ಇರೋದಂದ್ರೆ ನಾವು ಆಸೆ ಪಡುವಾಗ ತಪ್ಪಾಗುತ್ತೆ, ಒಳ್ಳೆತನ ಅಲ್ಲ ಅದು. ಇಲ್ಲಿ ನೋಡಿ, ಆತನ ಪ್ರತ್ಯಕ್ಷತೆ ಬಗ್ಗೆ ಇಲ್ಲಿ ಹೇಳುವಂತ ವಿಷಯ. ಆದ್ರೆ ಆಳು ನನ್ನ ಯಜಮಾನನು ಬರೋದಕ್ಕೆ ತಡ ಮಾಡ್ತಾನಂದ ಅವನೇ ಅವನ ಮನಸ್ಸಲ್ಲಿ ಇರ್ಬೋದು. ಯಜಮಾನ ಏನು ಹೇಳಲಿಲ್ಲ, ಮನಸ್ಸಿನಲ್ಲಿ ಅಂದುಕೊಂಡು ಗಂಡಾಳುಗಳನ್ನು ಹೊಡೆಯುವುದಕ್ಕೆ, ಅಂದ್ರೆ ಅವನ ಅಧಿಕಾರ ಅವನು ತೋರಿಸ್ತಾ ಇರೋದು. ಇಲ್ಲಿ ನೋಡಿ 46ನೇ ವಾಕ್ಯದಲ್ಲಿ, ಅವನು ನೆನೆಸದ
ಅವನು ಯಾವತ್ತೂ ಅನ್ಕೊಂಡಿಲ್ಲ ಇಷ್ಟು ಬೇಗ ನನ್ನ ಯಜಮಾನ ಕರ್ತನಾದ ಯೇಸು ಕ್ರಿಸ್ತನು ಬರೋದು ಈ ರೀತಿಯಲ್ಲಿ. ಇಲ್ಲಿ ನೋಡಿ, ಅವನು ನೆನೆಸದ ದಿನದಲ್ಲಿಯೂ ತಿಳಿಯದ ಗಳಿಗೆಯಲ್ಲಿನೂ ಆ ಆಳಿನ ಯಜಮಾನನು ಬಂದು ಅವನನ್ನು ಕಠಿಣವಾಗಿ ಓಡಿಸಿ ಅಪನಂಬಿಕೆಗಸ್ತರಿಗೆ ಆಗತಕ್ಕ ಗತಿಯನ್ನು ಅವನಿಗೆ ನೇಮಿಸಿದನು. ಪ್ರಿಯರೇ, ಕೊನೆಯ ದಿವಸದಲ್ಲಿ, ಆ ಕಡೆಯ ದಿವಸದಲ್ಲಿ, ನ್ಯಾಯತೀರ್ಪಿ ದಿವಸದಲ್ಲಿ ನಮಗೆ ಆಗ್ಬೇಕಾಗಿರೋದು ಇದೇ ಕಥೆನೆ. ಇದೇ ರೀತಿಯಲ್ಲಿನೇ ಜೀವಿಸುವ ಕಾಲವಲ್ಲ, ನಮಗೆ ಇಲ್ಲಿ ಭೂಮಿಯಲ್ಲಿ ದೇವರೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಜವಾಬ್ದಾರಿ ಏನಂತ ಹೇಳಿದ್ರೆ, ದೇವರಲ್ಲಿ ಇರುವಂತ ದೇವರು ಯಾರು ಹೇಳಿ? ಸರ್ವೋತ್ತಮನು. ಆ ಸರ್ವೋತ್ತಮನಾಗಿರೋ ದೇವರ ಮಕ್ಕಳಾಗಿರುವ ನಾವು ಉತ್ತಮ ವ್ಯಕ್ತಿಗಳಾಗಿ ಜೀವಿಸಿ ದೇವರ ದಾರಿಯಲ್ಲಿ ನಡೆದು ಬೇರೆಯವರಿಗೆ ಒಳ್ಳೆ ಕಾರ್ಯಗಳನ್ನು ಮಾಡಿ ಬೇರೆಯವರು ನಮ್ಮನ್ನ ನೋಡಿ ದೇವರ ಮಕ್ಕಳು ಇವರು ಅಂತ ಹೇಳಿಕೊಳ್ಳುವಂತ ಆ ಒಂದು ಸನ್ನಿವೇಶ. ಪವಿತ್ರಾತ್ಮನ ವಿಷಯದಲ್ಲಿ ಪವಿತ್ರಾತ್ಮನ ಮಾತುಗಳನ್ನು ಕೇಳಿಸಿ ನಮ್ಮ ಹೃದಯವನ್ನು ಶುದ್ಧೀಕರಿಸಿ ಶರೀರವನ್ನು ಶುದ್ಧೀಕರಿಸಿ ಆ ಕೊನೆಯ ದಿವಸದಲ್ಲಿ ಅಲ್ಲಿ ಹೋಗಿ ನಿಲ್ಲಿಸುವಾಗ ಯಾವುದು ಗಾಬರಿ ಇಲ್ಲದಲ್ಲ ನಾವು ನಿಲ್ಲಲಿಕ್ಕೆ ನಮಗೆ ಸಹಾಯ ಮಾಡುವಂತ ಪವಿತ್ರಾತ್ಮನು ಅಲ್ಲಿ ಹೋಗಿ ಯಾವ ರೀತಿಯಲ್ಲಿ ನಿಲ್ಲಬೇಕು ಅಂತ ಹೇಳಿದ್ರೆ ಏನು ಬೇಕು ಹೇಳಿ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಬರ್ಬೋದು, ಯಾವ ಗಳಿಗೆಯಲ್ಲಿ ಬೇಕಾದ್ರೂ ಬರ್ಬೋದು, ಇವತ್ತು ರಾತ್ರಿನೂ ಬರ್ಬೋದು. ಆ ಒಂದು ಚಿಂತೆಯಲ್ಲಿ ನನಗೊಂದು ಇಂಟರ್ವ್ಯೂ ಇದೆ. ಇರುವಾಗ ಯಾವ ಬೇಕಾದ್ರೂ ಒಂದಾಯ್ತು, ಎರಡಾಯ್ತು, ಮೂರಾಯ್ತು, ಫೈನಲ್ ಇಂಟರ್ವ್ಯೂ ಹೇಳುವಾಗ ಅವ್ರು ಹೇಳ್ತಾರೆ ಅಲ್ಲಿಂದ ನಿಮಗೆ ಯಾವ ಸಮಯದಲ್ಲಿ ಬೇಕಾದ್ರೂ ಫೋನ್ ಕಾಲ್ ಬರ್ಬೋದು. ಆ ಸಮಯದಲ್ಲಿ ಅವ್ರ ಮುಖ್ಯವಾಗಿರೋ ಆ ಪರ್ಸನ್ ಜೊತೆ ಅದು ಪಾಸ್ ಆಗಿದ್ರೆ ನನಗೆ ಕೆಲಸ ಸಿಕ್ಕದು. ಈ ಎಮರ್ಜೆನ್ಸಿ ಕಂಪ್ನಿಯಲ್ಲ ಕೆಲಸ ಮಾಡುವ ಹಂಗಿರೋದು. ಒಂದು ವೇಳೆ ಆ ಫೋನ್ ಕಾಲ್ ಬರುವ ಸಮಯದಲ್ಲಿ, ಇಲ್ಲದ್ರೆ ಆ ಮೀಟಿಂಗ್ಗೆ ಜಸ್ಟ್ ವಿಡಿಯೋ ಕಾಲ್ ಬರೋ ಸಂದರ್ಭದಲ್ಲಿ ನಾನು ನಿದ್ರೆ ಮಾಡಿದ್ರೆ ಆ ಕೆಲಸ ನನಗೆ ಸಿಕ್ಕಲ್ಲ, ಮತ್ತೆ ಕಾಲು ಬರಲ್ಲ. ಇಲ್ಲಿ ಅದೇ ತರನೇ ಪ್ರಿಯರೇ, ನಾವು ಭೂಮಿಯಲ್ಲಿ ಜೀವಿಸಿ ನಾವು ಮಾಡುವಂತ ಎಲ್ಲಾ ಕಾರ್ಯಗಳಲ್ಲಿನೂ ತಿಳಿದಿರುವ ದೇವರು, ನಾವು ನಿದ್ರೆ ಮಾಡ್ತಿರ್ತೀನೋ, ಎದ್ದಿರ್ತೀನೋ, ಕೂತಿರ್ತೀನೋ, ಕೆಲಸ ಮಾಡ್ತಿರ್ತೀನೋ, ಎಲ್ಲ ತಿಳಿದಿರೋಂಥ ದೇವರು. ಆ ದೇವರಿಗೆ ಗೊತ್ತು ಯಾವ ಸಮಯದಲ್ಲಿ ಬರಬೇಕು, ಯಾವ ಗಳಿಯಲ್ಲಿ ಬರ್ಬೇಕು ಅಂತ. ಆದ್ರೆ ನಮಗೆ ಗೊತ್ತಿಲ್ಲದಲ್ಲಿರೋದ್ರಿಂದ ನಾವು ಸಿದ್ಧರಾಗಿ ಇದ್ರೆ ಮಾತ್ರ. ಅದರ್ವೈಸ್ ಈ ಯಜಮಾನ ಹತ್ರ ನಮ್ಮ ಮನಸ್ಸಲ್ಲಿ ಅನ್ಕೊಂಡ್ರು ನಮ್ಮ ಆಲೋಚನೆಗಳಿಗೆ ತಕ್ಕ ಹಾಗೆ ಜೀವಿಸಿದ್ರೆ ನೋಡಿ ಇದೇ ಅವಸ್ಥೆ ನಮಗೆ ಬರುತ್ತೆ. ಯಾಕಂದ್ರೆ ಅಪನಂಬಿಕೆಗಸ್ತರಿಗೆ ಏನೇನು ಆಗ್ಬೇಕು ಅದೇ ರೀತಿಯಲ್ಲಿ ಆ ಶಾಪವನ್ನು, ಆ ದುಃಖವನ್ನು, ಆ ಒದ್ದೆಯನ್ನು. ಇಲ್ಲಿ ನೋಡಿ 47ನೇ ವಾಕ್ಯದಲ್ಲಿ ನನ್ನ ಯಜಮಾನನ ಚಿತ್ತವನ್ನು ತಿಳಿದ ಆಳು, ಇದೆರಡನೇ ವ್ಯಕ್ತಿ. ಸಿದ್ಧ ಮಾಡದೆ ಹೋದ್ರೆ ಆಳು, ಸಿದ್ಧ ಮಾಡದೆ ಹೋದ ಅಥವಾ ಅವನ ಚಿತ್ತಾನುಸಾರವಾಗಿ ನಡೆದಿದ್ರೆ, ಯಜಮಾನನ ಮನಸ್ಸೇನಂತ ನಮ್ಮ ದೇವರ ಮನಸ್ಸು ನಮಗೆ ಗೊತ್ತು, ತಂದೆ ಆ ದೇವರ ಮನಸ್ಸು ಗೊತ್ತು, ಮಗನಾದ ದೇವರು ಗೊತ್ತು, ಪವಿತ್ರಾತ್ಮನ ಕೃಪಾವರಗಳು ನಮಗೆ ಗೊತ್ತು. ಆ ಫಲದಾಗಿರೋ ಪವಿತ್ರಾತ್ಮನು ನಮ್ಮ ಹೃದಯದೊಳಗಿರುವಾಗ ದೇವರ ಕುರಿತಾಗಿ ನಮಗೆ ಎಲ್ಲ ತಿಳಿದಿರುವಂತಿರುವಾಗ ಅದಕ್ಕೆ ಏನಂದ್ರೆ ತಕ್ಕ ಹಾಗೆ ನಮ್ಮನ್ನ ನಾವು ಸಿದ್ಧ ಮಾಡಿಸ್ಲಿಲ್ಲ ಅಂತ ಹೇಳಿದ್ರೆ, ದೇವರ ಚಿತ್ತಾನುಸಾರವಾಗಿ ನಾವು ಜೀವಿಸಲಿಲ್ಲ ಅಂತ ಹೇಳಿದ್ರೆ ಖಂಡಿತ ನಮ್ಮಲ್ಲಿ ಆ ಒಳ್ಳೆತನ ಇರಲ್ಲ. ಈ ಒಳ್ಳೆತನ ಅಂತ ಹೇಳುವಾಗ ನಾನು ಹೇಳ್ದಲ್ಲ, ಆ ಒಳ್ಳೆತನ ಅಂತ ಹೇಳುವಾಗ ಎಲ್ಲವರಿಗೇನು ಒಳ್ಳೆಯದನ್ನು ಬಯಸುವಂತ ಡಿಸೈರ್ ಟು ಡೂ, ಅದೇ ಎಲ್ಲವರಿಗೇನು ಕೊಡುವ ಮಾಡಬೇಕು ಅಂತ ಆಸೆ ಪಡುವಂಥದ್ದು ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್. ಬೇರೆ ಯಾವುದೋ ಒಂದು ಮೋಟಿವೇಶನಲ್ಲಿ ಅಲ್ಲ, ಬೇರೆ ಯಾವುದೋ ಒಂದು ಕಾರ್ಯಗಳಲ್ಲಿ ಅಲ್ಲ, ಆ ರೀತಿಯಲ್ಲಿ ಮಾಡಬೇಕು ಅಂತ ಆಸೆ ಪಡುದು. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 27ನೇ ವಾಕ್ಯ. ಹೇಗೆ ಮಿಂಚು ಮೂಡಣದಲ್ಲಿ ಹುಟ್ಟಿ ಪಳುವಣದವರೆಗೂ ಕಾಣಿಸುತ್ತದೋ ಹಾಗೆ ಮನುಷ್ಯ ಕುಮಾರನ ಪ್ರತ್ಯಕ್ಷತೆಯು ಇರುವುದು. ನೋಡಿ ಇಲ್ಲಿ ಮನುಷ್ಯ ಕುಮಾರ ಇಲ್ಲಿ ಮನುಷ್ಯ ಕುಮಾರನ ಪ್ರತ್ಯಕ್ಷತೆ ಈ ಅಲ್ಲಿ ಇದ್ದಾರೆ, ಇಲ್ಲಿ ಇದ್ದಾರೆ, ಇಲ್ಲಾಂದ್ರೆ ಅಲ್ಲಿ ಹುಟ್ಟಿದೆ, ಇಲ್ಲಿ ಬೆಳೆದಿದೆ, ಈ ಲೆಕ್ಕದಲ್ಲಿ ಎಲ್ಲ ಎರಡನೇ ಬರವಣೆ ಇರೋದು. ಅದು ಜಸ್ಟ್ ಲೈಕ್ ಒಂದು ಮಿಂಚು. ಹೇಗೆ ಮಿಂಚು ಮೂಡಣದಲ್ಲಿ ಹುಟ್ಟಿ ಪಳುವಣದವರೆಗೂ ಕಾಣಿಸುತ್ತದೋ ಹಾಗೆಯೇ ಮನುಷ್ಯ ಕುಮಾರನ ಪ್ರತ್ಯಕ್ಷತೆಯೂ ಇರುವುದು. ಯಾಕೋಬನ ಬರೆದ ಪತ್ರಿಕೆ 5ನೇ ಅಧ್ಯಾಯ 7ನೇ ವಾಕ್ಯ. ಸಹೋದರರೇ, ಕರ್ತನು ಪ್ರತ್ಯಕ್ಷನಾಗುವ ತನಕ ದೀರ್ಘಶಾಂತಿಯಿಂದಿರಿ. ವ್ಯವಸಾಯಗಾರನನ್ನು ನೋಡಿರಿ, ಅವನು ಭೂಮಿಯ ಬೆಲೆಯುಳ್ಳ ಫಲಕ್ಕಾಗಿ ಕಾದಿದ್ದು
ಮುಂಗಾರು ಹಿಂಗಾರು ಮಳೆಗಳು ಬರುವ ತನಕ ದೀರ್ಘ ಶಾಂತಿಯಿಂದಿರುವನು. ಥ್ಯಾಂಕ್ ಯು ನೀವು ಸೋ ದೀರ್ಘ ಮಚ್. ಶಾಂತಿಯಿಂದ ಸಾಕು ಇನ್ನೊಂದು ಇಲ್ಲಿ ನೋಡುವ ಒಂದು ಕಾರ್ಯ ಏನಂತ ಹೇಳಿದ್ರೆ ಒಂದು ಒಳ್ಳೆ ಎಕ್ಸಾಂಪಲ್ ಅಲ್ಲಿ ತೋರಿಸ್ತಾ ಇದ್ದಾರೆ. ಈ ಭೂಮಿ ಅಂತ ಹೇಳ್ತಾ ಇರೋದಿದೆಯಲ್ಲ, ಅವರು ಭೂಮಿಯ ಬೆಲೆಯುಳ್ಳ ಫಲಕ್ಕಾಗಿ ಕಾದಿರುವಂತ ಸಂಗತಿ ಬರೋದು ಅಂತ ಹೇಳಿದ್ರೆ, ಈ ಭೂಮಿ ಆಕ್ಚುಲಿ ನಮ್ಮ ಹೃದಯ ಅಂತ ಹೇಳಬಹುದು. ಈ ಮುಂಗಾರು ಹಿಂಗಾರು ಮಳೆ ಅಂದದು ಪವಿತ್ರಾತ್ಮನು. ಇದು ನಮ್ಮ ಹೃದಯದಲ್ಲಿ ಬೆಳೆಯುವಾಗ ನಮಗೆ ಸಿಕ್ಕುವಂತ ಫಲಗಳು ಆ ಪವಿತ್ರಾತ್ಮನ ಕೊಡುವಂತ ಫ್ರೂಟ್ಸ್ ಆಫ್ ಹೋಲಿ ಸ್ಪಿರಿಟ್, ಪವಿತ್ರಾತ್ಮನ ಫಲಗಳು. ಪ್ರೇರೆ ಇದು ಹೃದಯದಲ್ಲಿ ಆಗುವಂತ ಸಂಗತಿ. ಇವನು ಎಷ್ಟು ಅದಕ್ಕೆ ಏನಂದ ಬೇಕು ಅಂತ ಹೇಳಿದೆ ಇಲ್ಲಿ, ಹಿಂಗಾರು ಮಳೆ ಬರುವ ತನಕ ದೀರ್ಘ ಶಾಂತಿಯಿಂದ. ಕರ್ತನ ಇವತ್ತು ಬಂದಿಲ್ಲ, ನಾಳೆ ಬರ್ಬೋದು, ನಾಳೆನು ಬಂದಿಲ್ಲ, ನಾಡಿದ್ದು ಬರ್ಬೋದು, ಈ ತರ ಹೇಳಿ 2000 ವರ್ಷದಿಂದನೇ ಬರ್ತಾ ಇದೆ ಅಲ್ವಾ? ಆದ್ರೆ ಇಲ್ಲಿ ಹೇಳುವಂತ ಒಂದು ವಿಷಯ ಏನಂತ ಹೇಳಿದ್ರೆ, ನಮ್ಮ ಹೃದಯವನ್ನು ನಮ್ಮನ್ನು ನಾವು ಪ್ರಿಪೇರ್ ಮಾಡಿ, ನಾವು ಸ್ವಂತವಾಗಿ ಪ್ರಿಪೇರ್ ಆಗಿ ನಮ್ಮ ಹೃದಯವನ್ನು ಮನಸ್ಸನ್ನು ರೆಡಿ ಇಟ್ಟು ಯಾವ ಗಳಿಗೆದಲ್ಲಿ ಬಂದರೂ ಕೂಡ ದೀರ್ಘ ಶಾಂತಿಯಿಂದ. ಇವತ್ತು ಬರ್ಲಿಲ್ವಾ, ನಾಳೆ ಬರ್ತಾರೆ ಖಂಡಿತ, ನಾಳೆ ಬರ್ಲಿಲ್ವಾ, ನಾಡಿದ್ದು ಖಂಡಿತ ಬರ್ತಾರೆ. ಇದು ನಂಬಿಕೆ. ಒಂದಲ್ಲ ಆದ್ರೆ ಒಂದಿನ ನನ್ನ ದೇವರು ಬಂದೇ ಬರ್ತಾನೆ. ಅವನು ಬರ್ತಾ ಇರೋದು ಏನಕ್ಕೆ ಹೇಳಿ, ನಾನ್ ಪ್ರಪಂಚದಲ್ಲಿ ಬದುಕಿರೋ ಸಮಯದಲ್ಲಿ, ಈ ಭೂಮಿಯಲ್ಲಿ ನನ್ನ ಜೀವನದಲ್ಲಿ ನಾನ್ ಮಾಡಿದಂತ ಒಳ್ಳೆ ಕಾರ್ಯಗಳನ್ನು, ಎಲ್ಲಾ ಕಾರ್ಯವನ್ನು ತಿಳಿದು, ಮಗನೇ ಮಗಳೇ ನೀನು ಎಷ್ಟು ಚೆನ್ನಾಗಿ ಖುಷಿಯಾಗಿ ದೇವರ ಭಯಭಕ್ತಿಯಲ್ಲಿ ಜೀವಿಸಿದೀಯಾ, ನೀನ್ ಬನ್ನಿ ನನಗೆ ಎಂದು ಹೇಳಿ ಪರಲೋಕಕ್ಕೆ ದೇವರು ಕರ್ಕೊಂಡು ಹೋಗ್ತಾರಂತ ನಿರೀಕ್ಷೆ ನಂಬಿಕೆಯಿಂದ. ಸೈತಾನ್ ಮಾಡ್ತಾ ಇರೋದು ಏನು ಹೇಳಿ, ಈ ನಿರೀಕ್ಷೆ ನಂಬಿಕೆಯನ್ನು ಕೆಡಿಸ್ಲಿಕ್ಕೋಸ್ಕರ. ಇಲ್ಲಿ ನೋಡಿ, ಮತ್ತಾಯನ್ ಬರೆದ ಸುವಾರ್ತೆ 24ನೇ ಅಧ್ಯಾಯ 37, 38, 39. ನೋಹನ ದಿವಸಗಳು ಹೇಗಿದ್ದವು ಹಾಗೆಯೇ ಮನುಷ್ಯ ಕುಮಾರನ ಪ್ರತ್ಯಕ್ಷತೆಯೂ ಇರುವುದು. ಹೇಗೆಂದರೆ, ಜಲಪ್ರಳಯಕ್ಕೆ ಮುಂಚಿನ ದಿನಗಳಲ್ಲಿ ನೋಹನು ನಾವೆಯಲ್ಲಿ ಸೇರಿದ ದಿನದ ತನಕ ಜನರು ಉಣ್ಣುತ್ತಾ ಕುಡಿಯುತ್ತಾ ಮದುವೆ ಮಾಡಿಕೊಡುತ್ತಾ ಇದ್ದು, ಪ್ರಳಯದ ನೀರು ಬಂದು ಎಲ್ಲರನ್ನು ಬಡುಕೊಂಡು ಹೋಗುವ ತನಕ ಏನು ತಿಳಿಯದೆ ಇದ್ದಾರಲ್ಲ, ಅದರಂತೆ ಮನುಷ್ಯ ಕುಮಾರನು ಪ್ರತ್ಯಕ್ಷನಾಗುವ ಕಾಲದಲ್ಲಿಯೂ ಇರು. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನೋಡಿ, ಇಲ್ಲೊಂದು ಎಕ್ಸಾಂಪಲ್ ತೋರಿಸ್ತಾರೆ. ನೋಹಂದು ಹೇಳುವಾಗ, ಅಭಿಷೇಕ್ ಹೇಳುವಾಗ ಅದೊಂದು ಎಕ್ಸಾಂಪಲ್. ಆಕ್ಚುಲಿ ನೋಹನ ದಿವಸಗಳು ಹೀಗಿದ್ದವು ಹಾಗೆಯೇ ಮನುಷ್ಯ ಕುಮಾರನ ಪ್ರತ್ಯಕ್ಷತೆಯ ದಿನವು. ಯಾವುದು ತಿಳಿದು ಬರಲ್ಲ. ಹೇಗೆಂದ್ರೆ ಜಲಪ್ರಳಯಕ್ಕೆ ಮುಂಚಿನ ದಿನಗಳಲ್ಲಿ ನೋಹನು ನಾವೆಯಲ್ಲಿ ಸೇರಿದ ದಿನದ ತನಕ ಇನ್ನೇನೋ ಮಳೆ ಶುರುವಾಗುತ್ತೆ, ಪ್ರಳಯವಾಗುತ್ತೆ. ಅದಕ್ಕಿಂತ ಮುಂಚೆ ಎಚ್ಚರಿಕೆ ಆಯ್ತು, ಎಚ್ಚರಿಕೆ ಬಂತು, ನೋಹನಿಗೆ ದೇವರು ಹೇಳಾಯ್ತು, ಒಂದು ಕೆಲಸ ಮಾಡಿ, ಇದನ್ನೆಲ್ಲ ಅದರೊಳಗೆ ಸೇರಿಸಿ ಒಳಗಡೆ ಹೋಗಿ ಆ ಬಾಗಿಲು ಮುಚ್ಚಾಯ್ತು. ಅದಾದ್ಮೇಲೆ ಆದರೆ ಈ ಕುಚೋದ್ಯಗಾರರಾಗಿರುವರೆಂದು ದೇವರ ಪ್ರತ್ಯಕ್ಷದಲ್ಲಿ ಪ್ರಶ್ನೆ ಮಾಡುವಂತ ವ್ಯಕ್ತಿಗಳು ಅದೇ ರೀತಿಯಲ್ಲಿ ಪ್ರಾಪಂಚಿಕವಾಗಿ ಪಾಪದಲ್ಲಿ ಮುಳುಗಿ ಜೀವಿಸುವಂತ ಯಾವ ವ್ಯಕ್ತಿಗಳಿಗೇನು ಯಾವ ಸೂಚನೆಯನ್ನು ಸಿಗ್ಲಿಲ್ಲ. ಯಾಕೆ ಹೇಳಿ? ಯಾಕೆಂದ್ರೆ ಅದು ಅವ್ರದ್ದು ಪನಿಷ್ಮೆಂಟ್. ದೇವರ ದಾರಿಯಲ್ಲಿ ಅವರು ನಡೀಲಿಲ್ಲ, ದೇವರ ಚಿತ್ತಾನುಸಾರ ಅವ್ರು ನಡೀಲಿಲ್ಲ. ತಿಳ್ಕೊಳ್ಳಿಕ್ಕೆ, ಅರ್ಥ ಮಾಡ್ಕೊಳ್ಳಿಕ್ಕೋಸ್ಕರ ಬೇಕಾದಷ್ಟು ಸಮಯ ಸಿಕ್ಕಿದೆ. ಕಲಿಯುವಾಗ ಅದೇ ರೀತಿಯಲ್ಲಿ ದೇವರ ವಾಕ್ಯ ಓದುವಾಗ, ಅದೇ ರೀತಿಯಲ್ಲಿ ದೇವರ ವಾಕ್ಯ ಮಾತಾಡುವಾಗ, ಮಲಗುವಾಗ, ಪ್ರಾರ್ಥನೆ ಮಾಡುವಾಗ, ಪ್ರತಿಯೊಂದು ಸಂದರ್ಭದಲ್ಲಿನೂ ದೇವರ ಪವಿತ್ರಾತ್ಮನ ಮೂಲಕ ಒಂದೊಂದು ತಿಳುವಳಿಕೆ ನಮ್ಮ ಜೀವನದಲ್ಲಿ ಕೊಡುತ್ತೆ. ಆದರೆ ಆ ತಿಳುವಳಿಕೆಯನ್ನು ಅಸಟೆ ಮಾಡಿಕೊಂಡು ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಇವತ್ತು ನಾಳೆ ನಾಡಿದ್ದು ಇದೇ ತರ ಮುಂದೆ ಹೋಗ್ತಾ ಇದೆ. ಅವರಿಗೆ ಯಾವತ್ತೂ ಕರ್ತನಾದ ಯೇಸು ಕ್ರಿಸ್ತನ ಆ ಬರೋಣ ಬಗ್ಗೆ ಒಂದು ಸಣ್ಣ ತಿಳುವಳಿಕೆ ಕೂಡ ಇರಲ್ಲ. ಯಾವ ರೀತಿಯಲ್ಲೂ ಗೊತ್ತಾಗಲ್ಲ. ಅದೆಷ್ಟು ಸೇರಿ ಬೈಬಲ್ ಓದಿದ್ರು, ನಮ್ಮ ಹೃದಯ ಶುದ್ಧಿ ನಮ್ಮಲ್ಲಿ ಇಲ್ಲ ಅಂತ ಹೇಳಿದ್ರೆ, ಅದೆಷ್ಟು ಪ್ರಸಂಗ ಮಾಡಿದ್ರು, ಇನ್ನೊಬ್ಬರಿಗೆ ಒಳ್ಳೇದನ್ನು ಬಯಸಲಿಕ್ಕೆ ನಮ್ಮ ಹೃದಯ ಇಲ್ಲ ಅಂತ ಹೇಳಿದ್ರೆ, ಇನ್ನೊಬ್ಬರಿಗೆ ಉಪಕಾರ ಮಾಡಲಿಕ್ಕೆ ಒಳ್ಳೆ ಹೃದಯವಿಲ್ಲ ಅಂತ ಹೇಳಿದ್ರೆ, ಇನ್ನೊಬ್ಬರಿಗೆ ಒಳ್ಳೆ ಒಂದು ಮಾತು ಹೇಳಿ ಸಮಾಧಾನ ಮಾಡಲಿಕ್ಕೆ ನಮ್ಮ ಹೃದಯ, ನಮ್ಮ ಮನಸ್ಸು ಇಲ್ಲದಿದ್ರೆ ಖಂಡಿತವಾಗಲು ಯಾವ ರೀತಿಯಲ್ಲಿನೂ ನಮಗೆ ಗೊತ್ತಾಗಲ್ಲ. ಈ ನೀರು ಬಂದು ಹೆಂಗೆ ಅವ್ರು ಹೋಗಿ ನೋಡಿಲಿ, ಅದಕ್ಕಿಂತ ಮುಂಚೆ ಅವ್ರು ಹೆಂಗಿದ್ರು ಅದೇ ಸ್ಥಿತಿ ವಿಶೇಷ. ಯಾಕಂದ್ರೆ ಅದಕ್ಕಿಂತ ಮುಂಚೆ ಅವ್ರು ಹೆಂಗಿದ್ರು, ಉಣ್ಣುತ್ತಾ ಕುಡಿಯುತ್ತಾ ಮದುವೆ ಮಾಡಿಕೊಳ್ಳುತ್ತಾ ಮಾಡಿಕೊಡುತ್ತಾ ಮದುವೆ. ನೋಡಿ,
ಅವರು ಪ್ರಾಪಂಚಿಕವಾಗಿರೋದು ಶರೀರಕ್ಕೆ ಸಂಬಂಧಪಟ್ಟಿರೋಂಥ ಕಾರ್ಯಗಳಲ್ಲಿ ಮಾತ್ರ ಮುಳುಗಿ ಜೀವಿಸಿದ್ರು. ಆದ್ರೆ ದೇವರ ಮಕ್ಕಳು ಶರೀರ ಸಂಬಂಧವನ್ನು ಬಿಟ್ಟು ಆತ್ಮ ಸಂಬಂಧವಾಗಿರೋದ ಕಾರ್ಯಗಳಲ್ಲಿ ಮುಳುಗಿ ಆತ್ಮನಿಗೆ ಸಂತೋಷವಾಗುವಂಥ, ದೇವರಿಗೆ ಸಂತೋಷವಾಗುವಂಥ ಕಾರ್ಯಗಳಲ್ಲಿ ಮುಳುಗಿ ಅವರ ಜೀವನ ಇಲ್ಲಿ ಮುಗಿಸ್ತಾರೆ. ಇನ್ನೊಂದು ವಾಕ್ಯನ ಅದೇ 39ನೇ ವಾಕ್ಯದಲ್ಲಿ ನೋಡಿ, ಪ್ರಳಯದ ನೀರು ಬಂದು ಎಲ್ಲರನ್ನು ಬಡ್ಕೊಂಡು ಹೋಗುವ ತನಕ ಏನು ತಿಳಿಯದೆ ಇದ್ದರಲ್ಲ, ಅದರಂದೇ ಮನುಷ್ಯ ಕುಮಾರನು ಪ್ರತ್ಯಕ್ಷನಾಗುವ ಕಾಲದಲ್ಲಿ ಇರುವುದು. ಪ್ರಿಯರ ನೋಡಿ, ಇದು ಎಷ್ಟು ಎಚ್ಚರಿಕೆಯ ಮಾತಂತ ಹೇಳಿದ್ರೆ, ನಾವೆಲ್ಲ ನಮ್ಮ ಬಗ್ಗೆ ಏನಂತ ಅನ್ಕೊಂಡಿದೆ ಅಂತ ಹೇಳಿದ್ರೆ, ನನ್ನ ಬಗ್ಗೆ ಹೇಳೋದಾದ್ರೆ, ನಾನೆಲ್ಲ ತಿಳ್ಕೊಂಡಿದ್ದೀನಿ, ನನಗೆಲ್ಲ ಅರ್ಥ ಆಗಿದೆ, ನನಗೆ ಹೆಂಗಿರ್ಬೇಕು, ನಾನು ಹಂಗೆ ಇರ್ತಾ ಇದ್ದೀನಿ, ದೇವ್ರಿಗೆ ಹೆಂಗಿರ್ಬೇಕು ಅದೇ ರೀತಿಯಲ್ಲಿ ನಡೀತಾ ಇರೋದ್ರಲ್ಲಿ ಬೇಕಾದ್ರೆ ನಾನು ಹೇಳ್ಬೋದು. ಪ್ರಿಯರ ತಪ್ಪದು. ಯಾಕೆಂತ ಹೇಳಿದ್ರೆ, ಮನುಷ್ಯನ ಮನಸ್ಸಂತ ಹೇಳುವಾಗ ಎಷ್ಟು ಸೇರಿ ಬೇಕಾದ್ರೂ ಚೇಂಜ್ ಆಗ್ಬೋದು, ಎಷ್ಟು ಸೇರಿ ಬೇಕಾದ್ರೂ ತಿದ್ಕೊಂಡು ಬರ್ಬೋದು. ಈ ಯಾವಾಗಲೂ ಹೇಳ್ತಿರಲ್ಲ, 2 ದೋಣಿಯಲ್ಲಿ ಕಾಲು ಹಾಕ್ಬಾರ್ದು. ಯಾಕಂದ್ರೆ ಒಂದು ದೋಣಿ ಆ ಕಡೆ ಈ ಕಡೆ ಹೋಗಿದ್ರೆ ನಾವು ನೀರಲ್ಲಿ ಮುದ್ದು ಮುಳುಗೋಗುತ್ತೆ. ಇಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡೋದು ಒಂದು ವಿಷಯ ಏನಂತ ಹೇಳಿದ್ರೆ, ದೇವರ ಪ್ರಭಾವದಲ್ಲಿ, ದೇವರ ಕೃಪಾವರದಲ್ಲಿ ನಿಮ್ಮ ಮನಸ್ಸನ್ನ ಸಿದ್ಧಪಡಿಸಿ, ಇವತ್ತಲ್ಲಾದ್ರೂ ನಾಳೆ ನನ್ನ ದೇವರು ಬರ್ತಾರ ನಂಬಿಕೆ ಇದ್ದರೆ, ಆ ನಂಬಿಕೆಗೆ ತಕ್ಕ ಹಾಗೆ ಜೀವಿಸಬೇಕು. ಆ ನಂಬಿಕೆಗೆ, ಆ ನಿರೀಕ್ಷೆಗೆ ತಕ್ಕ ಹಾಗೆ ನಾವು ಜೀವಿಸಬೇಕು. ಆ ತಕ್ಕ ಹಾಗೆ ನಾವು ನಮ್ಮನ್ನ ಪರಿಶೋಧನೆ ಮಾಡಬೇಕು. ಇನ್ನೊಂದು ವಾಕ್ಯ ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 27ನೇ ವಾಕ್ಯ. ಮನುಷ್ಯ ಕುಮಾರನು ತನ್ನ ತಂದೆಯ ಪ್ರಭಾವದೊಡನೆ ತನ್ನ ದೂತರ ಸಮೇತವಾಗಿ ಬರುವನು. ಆವಾಗ ಆತನು ಒಬ್ಬೊಬ್ಬನಿಗೆ ಅವನವನ ನಡತೆಗೆ ತಕ್ಕ ಫಲವನ್ನು ಕೊಡುವನು. ಥ್ಯಾಂಕ್ ಯು ಸೋ ಮಚ್. ನಡತೆಗೆ ತಕ್ಕ ಫಲ. ಪ್ರಿಯರೇ, ನಡತೆಗೆ ತಕ್ಕ ಫಲ ಅಂತ ಹೇಳುವಾಗ ನಾನು ಹೇಳ್ತಾರೆ ಸ್ಟ್ರಿಕ್ಟ್ ಆಗಿ, ಇಲ್ಲಾಂದ್ರೆ ಬೇರೆಯವರಿಗಿಂತ ವ್ಯತ್ಯಸ್ತ, ಇದಕ್ಕಿಂತೆಲ್ಲ ಹೆಚ್ಚಾಗಿ ನಮ್ಮ ಸಹೋದರಿನ ಪ್ರೀತಿ ಮಾಡ್ಲಿಕ್ಕೆ ನಮ್ಮ ಕೈಯಲ್ಲಿ ಆಗುತ್ತಾ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್? ನಮ್ಮ ಶತ್ರುವಿನ ನಮಗೆ ಪ್ರೀತಿ ಮಾಡ್ಲಿಕ್ಕೆ ಆಗುತ್ತಾ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್? ನಮ್ಮ ತಂದೆ ತಾಯಿಗಳ ಪ್ರೀತಿ ಮಾಡ್ಲಿಕ್ಕೆ ಆಗುತ್ತಾ? ನಮ್ಮ ಮನೆಯವರಿಗೆ, ನಮ್ಮ ಮಕ್ಕಳಿಗೆ, ನಮ್ಮ ಸಮಾಜದಲ್ಲಿರೋವರಿಗೆ, ನಮ್ಮ ಕೆಲಸ ಮಾಡ್ತಾರ ಜಾಗದಲ್ಲಿರೋರಿಗೆ, ನಿಜವಾಗಲು ಅವರಿಗೆ ಅಂತಲ್ಲ, ನಮ್ಮ ಕಣ್ಮುಂದೆ ಸಹಾಯವನ್ನು ಬೇಡ್ಕೊಂಡು ಬರೋ ಸಕಲರಿಗೇನು ಕನಿಕರವಾಗಿ ಅಟ್ಲೀಸ್ಟ್ ಮನಸ್ಸಲ್ಲಿ ಅವರಿಗೋಸ್ಕರ ಒಂದು ಪ್ರಾರ್ಥನೆ ಮಾಡ್ಲಿಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಆಗುತ್ತಾ? ಅಲ್ಲಿ ದೇವರ ಮೇಲೆ ಶುರುವಾಗುತ್ತೆ. ದೇವರ ಕೆಲಸ ಅಲ್ಲಿ ಶುರುವಾಗ್ತಾ ಇರೋದು. ದೇವರ ವಾಕ್ಯದ ಕೆಲಸ ಅಲ್ಲಿ ಶುರುವಾಗುತ್ತೆ. ಪವಿತ್ರಾತ್ಮನ ಫಲ ಕೊಡುವವರಾಗಿ ನಾವು ಅವಾಗ ಮಾರ್ಪಡುತ್ತೆ. ಮುಂದಿನ ದಿವಸಗಳಲ್ಲಿ ನಾನಿಲ್ಲಿ ಸಮಯ ಮುಗಿಸ್ತಾ ಇದ್ರೆ, ಮುಂದಿನ ದಿವಸಗಳಲ್ಲಿ ಇನ್ನೂ ಹೆಚ್ಚಾಗಿ ಪವಿತ್ರಾತ್ಮ ಕೃಪಾವರದಿಂದ ಇದು ಇವತ್ತು ನಾನು ಏನಕ್ಕೆ ಇದು ಆಕ್ಚುಲಿ ನಾವು ಒಂದ್ಸರಿ ಈ ದಿವಸದ ಬಗ್ಗೆ ಆಗಲಿ, ಕಥಾನಿರ್ಣವರಣ ಬಗ್ಗೆ ಆಗಲಿ ನಾವು ನೋಡಿ ಮಾತಾಡಿದ್ದೀನಿ. ಇವತ್ತು ಇದು ಮಧ್ಯದಲ್ಲಿ ಏನಕ್ಕೆ ಮಾತಾಡಿದೆ ಅಂತ ಹೇಳಿದ್ರೆ, ನಮ್ಮ ಹೃದಯದಲ್ಲಿ, ನಮ್ಮ ಆಲೋಚನೆಗಳಲ್ಲಿ ನಾವು ಪವಿತ್ರಾತ್ಮ ಕುರಿತು ಕಲಿತು ಬರುವಾಗ ಅದನ್ನೊಂದು ಇಂಟೆನ್ಷನ್ ಇದೆ, ಒಂದು ಉದ್ದೇಶ ಇದೆ. ಆ ನಿರೀಕ್ಷೆ ನಮಗೆ ಏನಂತ ಹೇಳಿದ್ರೆ, ನಮ್ಮನ್ನ ಕೊನೆ ದಿವಸದಲ್ಲಿ ಅಲ್ಲಿ ನಿಲ್ಸಲಿಕ್ಕೋಸ್ಕರ ಇದೆಲ್ಲ ನಾವು ಕಲಿತಾ ಇರೋದು. ಯಾಕಂದ್ರೆ ಅದು ನಿಲ್ಸಲಿಕ್ಕೋಸ್ಕರ ಪವಿತ್ರಾತ್ಮನ ಬಂದಿರೋದು. ಅದೊಂದು ಮನಸ್ಸಲ್ಲಿ ಒಂದು ರಿಮೈಂಡ್ ಆಗಲಿ, ಒಂದು ಎಚ್ಚರಿಕೆ ಆಗಲಿ, ಅದೇ ಯೋಜನೆಯಲ್ಲಿ ನೀವು ಮುಂದೆ ವಾಕ್ಯ ಕಲಿಯುವಾಗಲೂ, ದೇವ್ರ ವಾಕ್ಯ ಓದುವಾಗಲೆಲ್ಲ ಆ ಒಂದು ಚಿಂತೆ ಮನಸ್ಸಲ್ಲಿ ಬರಲಿ ಅಂತ ಹೇಳಿ ಇವತ್ತು ಈ ವಿಷಯ ಮತ್ತೆ ನಾನು ತೆಗೆದಿರೋದು.